ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಗೆ ಮಂಜುನಾಥ್ ಅವರು ಮೃತರಾಗಿರುವಂಥದ್ದು ಇನ್ನೇನು ಸಂಪೂರ್ಣವಾಗಿ ಕ್ರಿಯೆ ಮುಗ್ದಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರ ಪುತ್ರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಕಣ್ಮುಂದೆನೇ ದುರಂತ ನಡೆದಿತ್ತು, ಸಾಕಷ್ಟು ಆಸೆಗಳಿಂದ ಕಾಶ್ಮೀರಕ್ಕೆ ಹೋಗಿದ್ರಿ, ಈಗ ಅವರ ಅಗ್ನಿ ಚಿತೆಗೆ ಸ್ಪರ್ಶವನ್ನು ಮಾಡಿ ಬಂದಿದ್ದೀರಾ. ಮನಸ್ಸಲ್ಲಿ ಆ ಒಂದು ನೋವಿರುತ್ತೆ. ಉಗ್ರರ ವಿರುದ್ಧವಾಗಿ ದೇಶ ಏನೆಲ್ಲ ಕಾರ್ಯಾಚರಣೆ ಮಾಡಬೇಕು, ನೀವು ಏನು ಬಯಸ್ತೀರಾ ಸರ್? ಮೊದಲನೇದಾಗಿ ಇದೆಲ್ಲ ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಥರ ತುಂಬ ಸಹಕಾರ ಕೊಟ್ಟಿದ್ದೀರಾ, ತುಂಬ ಹೆಲ್ಪ್ ಮಾಡಿದ್ದೀರಾ. ಅಲ್ಲಿಂದ ಕಾಶ್ಮೀರಿಂದನೂ ಇಲ್ಲಿ ತನಕ ಬರೋಕ್ಕೂ ತುಂಬ ಹೆಲ್ಪ್ ಮಾಡಿದ್ದೀರಾ. ವಿತ್ ಬಾಡಿ ತೊಗೊಂಬರೋಕ್ಕೆ ಎಲ್ಲ ಅರೇಂಜ್ ಮಾಡಿ ಫ್ಲೈಟ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿನಿತ್ಯ ಉಗ್ರರ ಈ ಒಂದು ದಾಳಿಗೆ ಅಮಾಯಕ ಭಾರತೀಯರ ಪ್ರಾಣಗಳು ಹೋಗ್ತಾರೆ. ನೀವು ಪ್ರವಾಸಿಗರಾಗಿ ಹೋಗಿದ್ರಿ, ಅದು ನಮ್ಮದೇ ನೆಲದಲ್ಲಿದ್ರಿ, ಯಾರೋ ಬಂದರು, ಸ್ವಾರ್ಥಕ್ಕೆ ಅಪ್ಪ ಬಲಿಯಾದರು. ಈ ರೀತಿಯ ಕೃತ್ಯಗಳು ನಿಮಗಾದಂತಹ ಘಟನೆ ಇನ್ನು ಮರುಕಳಿಸಬಾರ್ದು. ನೀವು ಏನು ಬಯಸ್ತೀರಾ ಸರ್ ಕೇಂದ್ರ ಸರ್ಕಾರಕ್ಕೆ? ಏನಿಲ್ಲ, ಆ್ಯಕ್ಷನ್ ತೊಗೊಳ್ಲೇಬೇಕು. ಇದಕ್ಕೆ ಈ ಐಡಿಯಾಲಜಿ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಜನರದ್ದು, ಅಷ್ಟೇ. ನನಗೆ ನನ್ನ ಇಂಡಿಯನ್ ಆರ್ಮಿ ಮೇಲೆ ತುಂಬ ಬಿಲೀಫ್ ಇದೆ, ಅವರು ಆ್ಯಕ್ಷನ್ ತೊಗೊಳ್ತಾರೆ. ಅಂದರೆ ದೇಶದಲ್ಲಿ ಭಯೋತ್ಪಾದಕ್ಕೆ ಸಂಪೂರ್ಣವಾಗಿ ಇಲ್ದಂಗೆ ಆಗಬೇಕು ಅಂತ ಹೌದು. ಇದಿಷ್ಟು ಮಂಜುನಾಥ್ ಅವರ ಪುತ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಶಿವಮೊಗ್ಗ.